ನಮಸ್ಕಾರ ಸ್ನೇಹಿತರೆ, ನಿಮ್ಮ ಹೆಸರು ಅಥವಾ ಜನ್ಮ ದಿನಾಂಕದಲ್ಲಿ ಸಂಖ್ಯೆ 1 ಇದೆಯಾ? ನೀವು ನಾಯಕತ್ವದ ಗುಣವನ್ನು ಹೊಂದಿದ್ದೀರಾ? ಅಂದರೆ ಈ ವಿಡಿಯೋ ನಿಮಗಾಗಿ. ಇಂದು ನಾವು ತಿಳಿದುಕೊಳ್ಳೋಣ ಸಂಖ್ಯಾಶಾಸ್ತ್ರದಲ್ಲಿ ಅತ್ಯಂತ ಶಕ್ತಿಶಾಲಿ ಸಂಖ್ಯೆ 1ರ ಸಂಪೂರ್ಣ ರಹಸ್ಯಗಳನ್ನು. ಈ ವಿಡಿಯೋವನ್ನು ಕೊನೆಯವರೆಗೂ ಮಿಸ್ ಮಾಡದೆ ನೋಡಿ. ಸಂಖ್ಯೆ 1 ಎಂದರೇನು? ಸಂಖ್ಯಾಶಾಸ್ತ್ರದಲ್ಲಿ ಸಂಖ್ಯೆ 1 ಎಂದರೆ ಸೂರ್ಯನಂತೆ ಪ್ರಕಾಶಮಾನವಾದ ಶಕ್ತಿಶಾಲಿ ಮತ್ತು ನಾಯಕತ್ವದ ಸಂಕೇತವೇ ಸಂಖ್ಯೆ 1. 1, 10, 19, 28ರಂದು ಜನಿಸಿದವರು ಅಥವಾ ಹೆಸರಿನ ಸಂಖ್ಯಾ ಮೊತ್ತ 1 ಬಂದವರು ಇವರು ಸಂಖ್ಯೆಯ 1ರ ಪ್ರಭಾವಕ್ಕೆ ಒಳಗಾಗಿರುತ್ತಾರೆ. ಸಂಖ್ಯೆ 1ರ ಮುಖ್ಯ ಗುಣಲಕ್ಷಣಗಳು. ಸಂಖ್ಯೆ 1 ಇವರು ಸಾಮಾನ್ಯವಾಗಿ ಜನ್ಮಸಿದ್ಧ ನಾಯಕರಾಗಿರುತ್ತಾರೆ. ತುಂಬಾ ಆತ್ಮವಿಶ್ವಾಸ ತುಂಬಿರುವವರಾಗಿರುತ್ತಾರೆ. ಸ್ವತಂತ್ರವಾಗಿ ಕೆಲಸ ಮಾಡುವವರು, ಹೊಸ ಐಡಿಯಾಗಳನ್ನು ಯೋಚಿಸುವವರು, ಜನರನ್ನು ಪ್ರೇರೇಪಿಸುವ ಶಕ್ತಿ ಹೊಂದಿರುತ್ತಾರೆ. ತೀರ್ಮಾನ ತೆಗೆದುಕೊಳ್ಳುವಲ್ಲಿ ಧೈರ್ಯಶಾಲಿಗಳು. ಗುಂಪಿನಲ್ಲಿ ಇದ್ದರೂ ಇವರೇ ಮುಂದೆ ನಿಲ್ಲುತ್ತಾರೆ. ಸಂಖ್ಯೆ 1 ಇವರ ಸ್ವಭಾವಗಳು. ನಾನೇ ಮಾಡುತ್ತೇನೆ ಅನ್ನುವ ಧೋರಣೆ. ಇತರರ ನಿಯಂತ್ರಣವನ್ನು ಇವರು ಇಷ್ಟಪಡುವುದಿಲ್ಲ. ಸ್ವಾಭಿಮಾನ ತುಂಬಾ ಹೆಚ್ಚು. ನೇರ ಮಾತು, ನೇರ ನುಡಿ. ಕೆಲವೊಮ್ಮೆ ಹಠ ಅಥವಾ ಅಹಂಕಾರ ಕಾಣಿಸಬಹುದು. ಸೋಲನ್ನು ಒಪ್ಪಿಕೊಳ್ಳದ ಮನಸ್ಥಿತಿ. ಸರಿಯಾದ ಮಾರ್ಗದರ್ಶನ ಸಿಕ್ಕರೆ ಇವರ ಜೀವನ ಅತ್ಯಂತ ಯಶಸ್ವಿಯಾಗುತ್ತದೆ. ಸಂಬಂಧಗಳಲ್ಲಿ ಸಂಖ್ಯೆ 1ರ ಪಾತ್ರ. ಸಂಬಂಧಗಳಲ್ಲಿ ಸಂಖ್ಯೆ ಇವರು ತುಂಬಾ ಪ್ರಾಮಾಣಿಕರು, ಕಾಳಜಿಯುಳ್ಳವರು. ಆದರೆ ನನ್ನ ಮಾತೆ ನಡೆಯಬೇಕು ಅನ್ನುವ ಸ್ವಭಾವ ಇರುತ್ತದೆ. ಹೊಂದಾಣಿಕೆ ಕಲಿತರೆ ಉತ್ತಮ ದಾಂಪತ್ಯ ಜೀವನ. ಅಹಂಕಾರ ಕಡಿಮೆ ಮಾಡಿದರೆ ಸಂಬಂಧಗಳು ಇನ್ನಷ್ಟು ಗಟ್ಟಿಯಾಗುತ್ತವೆ. ಸಂಖ್ಯೆ 1ಕ್ಕೆ ಸೂಕ್ತವಾದ ವೃತ್ತಿಗಳು. ಸಂಖ್ಯೆ 1 ಇವರಿಗೆ ನಾಯಕತ್ವ ಬೇಕಾದ ವೃತ್ತಿಗಳು ಅತ್ಯುತ್ತಮ. ಸರ್ಕಾರಿಯ ಉನ್ನತ ಹುದ್ದೆಗಳು, ರಾಜಕೀಯ, ಉದ್ಯಮ ಅಥವಾ ಬಿಸಿನೆಸ್, ಕಂಪನಿಯ ಸಿಇಒ ಅಥವಾ ಮ್ಯಾನೇಜರ್, ಪೊಲೀಸ್, ಸೇನೆ ಅಧಿಕಾರಿಗಳು, ಇಂಜಿನಿಯರ್, ಡಾಕ್ಟರ್ಸ್, ಯೂಟ್ಯೂಬರ್ ಅಥವಾ ಪ್ರೇರಣಾದಾಯಕ ವಕ್ತಾರರಾಗಬಹುದು, ಸ್ಟಾರ್ಟ್ಅಪ್ ಸ್ಥಾಪಕರು. ಸಂಖ್ಯೆ 1 ಇವರು ನಾನು ನನ್ನದೇ ದಾರಿ ಮಾಡಿಕೊಳ್ಳುತ್ತೇನೆ ಎನ್ನುವ ಕ್ಷೇತ್ರದಲ್ಲಿ ಇವರು ಖಂಡಿತ ಗೆಲ್ಲುತ್ತಾರೆ. ಸಂಖ್ಯೆ 1 ಇವರಿಗೆ ಶುಭವಾದ ಅಂಶಗಳು. ಶುಭ ಬಣ್ಣಗಳು: ಕೆಂಪು, ಕಿತ್ತಳೆ, ಬಂಗಾರದ ಬಣ್ಣ. ಶುಭ ದಿನ: ಭಾನುವಾರ. ಶುಭ ಸಂಖ್ಯೆಗಳು 1, 10, 19. ಶುಭ ರತ್ನ: ಮಾಣಿಕ್ಯ. ಜ್ಯೋತಿಷ್ಯರ ಸಲಹೆಯೊಂದಿಗೆ ಧರಿಸುವುದು ಉತ್ತಮ. ಸಂಖ್ಯೆ 1 ಇವರು ಗಮನಿಸಬೇಕಾದ ವಿಷಯಗಳು. ಅತಿಯಾದ ಅಹಂಕಾರವನ್ನು ಬಿಡಬೇಕು. ಇತರರ ಮಾತು ಕೇಳದ ಸ್ವಭಾವವನ್ನು ನಿಯಂತ್ರಿಸಬೇಕು. ಕ್ರೋಧ ಮತ್ತು ಒತ್ತಡದಿಂದ ದೂರ ಇರಬೇಕು. ಧ್ಯಾನ, ಯೋಗ, ಸೂರ್ಯ ನಮಸ್ಕಾರ ಇವರಿಗೆ ಅತ್ಯಂತ ಉಪಯುಕ್ತ. ಇವರಿಗೆ ಒಂದು ಜೀವನದ ಸಂದೇಶ: ನೀನು ಹುಟ್ಟಿದ್ದು ಮುನ್ನಡೆಯಲು, ಆದರೆ ಇತರರನ್ನು ಜೊತೆಗೂಡಿಸಿಕೊಂಡು ಹೋದರೆ ನಿನ್ನ ಯಶಸ್ಸು ಇನ್ನಷ್ಟು ದೊಡ್ಡದಾಗುತ್ತದೆ. ಸ್ನೇಹಿತರೆ, ನಿಮ್ಮ ಜನ್ಮ ಸಂಖ್ಯೆ 1 ಆಗಿದೆಯಾ? ಕಮೆಂಟ್ನಲ್ಲಿ ತಿಳಿಸಿ. ಈ ವಿಡಿಯೋ ನಿಮಗೆ ಉಪಯೋಗವಾಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಚಾನಲ್ ಸಬ್ಸ್ಕ್ರೈಬ್ ಮಾಡೋದನ್ನು ಮರೆಯಬೇಡಿ. ಸ್ನೇಹಿತರೆ, ಸಂಖ್ಯೆ 2 ಇದರ ಸಂಖ್ಯಾಶಾಸ್ತ್ರದ ವಿಡಿಯೋದಲ್ಲಿ ಮತ್ತೆ ಭೇಟಿಯಾಗೋಣ. ಧನ್ಯವಾದಗಳು.